ಯಾರನ್ನ ಬ್ಯಾನ್ ಮಾಡ್ತೀರಾ? ಈ ಪ್ರವೀಣ್ ಕುಮಾರ್ ಅಂತ ಯಾರೋ ಒಬ್ಬ ಪಾಪ PDO ಸರ್ಕಾರಿ ನೌಕರನ್ನ ಕಿತ್ತಾಕಿದ್ದೀರಾ. ಅನೇಕ ಜನರು ಕೆಲಸದಲ್ಲಿದ್ದಾರೆ RSS ನವರು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಒಂದು 14 ಚೀಫ್ ಮಿನಿಸ್ಟರ್, ಒಂದು 8 ಗವರ್ನರ್ಗಳು, ಇವರೆಲ್ಲ ಕಿತ್ತಾಕ್ತೀರಾ ನೀವು? ಏನು ನೀವು ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೇನು ಅರಿವಿದ್ಯಾ? RSS ಅಲ್ಲಿ ಕೆಲಸ ಮಾಡೋರನ್ನ ಕಿತ್ತಾಕ್ತಾ ಇದ್ದೀರಾ. ಒಂದ್ ಕಡೆ ಇದು ಮಾಡ್ತೀರಾ, ಒಂದ್ ಕಡೆ PFI ಸಂಘಟನೆ ಯಾವ್ದಾದ್ರು DJ ಹಳ್ಳಿ ಕೇಸು, KJ ಹಳ್ಳಿ ಕೇಸು, ಹುಬ್ಳಿ ಕೇಸು, ಅವ್ರದೆಲ್ಲ ಕೇಸ್ ವಿಡ್ರಾ ಮಾಡ್ತೀರಾ. ವಿಶ್ವದ UN ರೆಸೊಲ್ಯೂಷನ್ ಪಾಸ್ ಆಗಿದೆ, 220 ಮುಸ್ಲಿಂ ಟೆರರಿಸ್ಟ್ ಆರ್ಗನೈಸೇಷನ್ ಇದೆ ಅಂತ. ಅದರಲ್ಲೂ ಕರ್ನಾಟಕದಲ್ಲಿ PFI ಆಗಿರ್ಬೋದು, SDPI ಅಂತ ಆರ್ಗನೈಸೇಷನ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಅದ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಕೇವಲ ವೈಚಾರಿಕವಾಗಿ ರಾಷ್ಟ್ರೀಯತೆ ಮತ್ತು ಧರ್ಮ, ಯಾವ ಧರ್ಮ? ಮಾತೃಭೂಮಿ ಬಗ್ಗೆ, ಭಾರತದ ಬಗ್ಗೆ ಮಾತಾಡುವ ಒಂದು ಆರ್ಗನೈಸೇಷನ್ ಅನ್ನ ಕಿತ್ತಾಕ್ಬೇಕು ಅಂತ ಇದ್ದೀರಾ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.